ಹೆಂಗಸರು ಈ ಮೂರು ಗುಟ್ಟುಗಳನ್ನು ಗಂಡಂದರಿಗೆ ಹೇಳಿದರೆ ಅಪಾಯ ತಪ್ಪಿದ್ದಲ್ಲ. ಆ ವಿಷಯಗಳು ಯಾವುವು ಅಂತ ನೋಡಿ. ಹೆಂಗಸರು ಈ ಮೂರು ಗುಟ್ಟುಗಳನ್ನು ತಮ್ಮ ಗಂಡಂದಿರಿಗೆ ಹೇಳಲೇಬಾರದು. ಸ್ನೇಹಿತರೆ, ಪತಿ ಪತ್ನಿಯರ ಸಂಬಂಧ ಕೊನೆಯವರೆಗೂ ಶಾಶ್ವತವಾಗಿ ಅನ್ಯೋನ್ಯವಾಗಿ ಇರಬೇಕು ಅಂದರೆ ಅವರು ಜೀವನ ಪೂರ್ತಿ ಸಂತೋಷವಾಗಿ ಪರಸ್ಪರ ಪ್ರೀತಿ ಮಾಡುತ್ತಾ ಇರಬೇಕು. ಅಂದರೆ ಹೆಂಡತಿಯಾದವಳು ಗಂಡನೊಂದಿಗೆ ಈ ಮೂರು ವಿಷಯಗಳನ್ನು ಅಪ್ಪಿತಪ್ಪಿಯೂ ಹಂಚಿಕೊಳ್ಳಬಾರದು. ಹಾಗೊಂದು ವೇಳೆ ಹಂಚಿಕೊಂಡರೆ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ. ಹಾಗಾದರೆ ಬನ್ನಿ, ಆ ಮೂರು ಗುಟ್ಟುಗಳು ಯಾವುವು? ಆ ಮೂರು ಗುಟ್ಟುಗಳು ಹೇಳಿದರೆ ಗಂಡಸರಿಗೆ ಸಮಸ್ಯೆ ಉಂಟಾಗುವುದಾದರೂ ಹೇಗೆ? ಗಂಡ ಹೆಂಡತಿಯ ಸಂಬಂಧ ಸಂತೋಷವಾಗಿ ಇರಬೇಕು ಅಂದರೆ ಯಾವ ರೀತಿಯ ಕ್ರಮಗಳನ್ನು ಹೆಂಡತಿಯಾದವಳು ತೆಗೆದುಕೊಳ್ಳಬೇಕು? ಮನೆಯಲ್ಲಿ ಹೆಂಡತಿಯಾದವಳು ಗಂಡನೊಂದಿಗೆ ಹೇಗಿದ್ದರೆ ಚೆನ್ನ, ನಾವು ತಿಳಿದುಕೊಳ್ಳೋಣ. 1. ಹೆಂಡತಿಯಾದವಳು ತನ್ನ ಗಂಡನ ಮುಂದೆ ಅಕ್ಕಪಕ್ಕದ ಹೆಂಗಸರ ವಿಷಯವನ್ನು ಯಾವತ್ತೂ ಕೂಡ ಎತ್ತಬಾರದು. ಪಕ್ಕದ ಮನೆಯ ಅವರು ಎಷ್ಟು ಸುಂದರವಾಗಿದ್ದಾಳೆ, ಅವಳ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ ಅಂತ ಹೆಂಡತಿ ತನ್ನ ಗಂಡನ ಮುಂದೆ ಯಾವತ್ತೂ ಬೇರೆ ಹೆಂಗಸರ ಬಗ್ಗೆ ಹೊಗಳಬಾರದು. ಈ ತರಹ ಮಾಡಿದರೆ ಗಂಡಸರ ಮನಸ್ಸು ಚಂಚಲವಾಗತೊಡಗುತ್ತದೆ. ಸುಂದರವಾಗಿದ್ದ ಕುಟುಂಬದಲ್ಲಿ ಹೆಂಗಸರೇ ತಣ್ಣೀರು ಎರಚಿದಂತಾಗುತ್ತದೆ. 2. ಇನ್ನು ಹೆಂಡತಿಯಾದವಳು ತನ್ನ ಗಂಡನ ಮುಂದೆ ಪರಪುರುಷರ ಬಗ್ಗೆ ಯಾವತ್ತೂ ಮಾತನಾಡಬಾರದು. ಅವರು ಹೀಗಿದ್ದಾರೆ, ಅವರು ಅಂತಹ ದೊಡ್ಡ ಕೆಲಸದಲ್ಲಿ ತೊಡಗಿದ್ದಾರೆ, ಅವರು ಲಕ್ಷ ಸಂಬಳ ಇದೆ, ಅವರ ಸಂಸಾರ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹೆಂಗಸರು ಪರಪುರುಷರ ಬಗ್ಗೆ ಮಾತನಾಡುತ್ತಾ ತನ್ನ ಗಂಡನಿಗೆ ಅವಮಾನ ಮಾಡಬಾರದು. ಇದರಿಂದ ತನ್ನ ಗಂಡನ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಹೆಂಡತಿಯಾದವಳು ಇದ್ದಿದ್ದರಲ್ಲಿ ಜೀವನ ಸಾಗಿಸುವ ಕಲೆ ಹೊಂದಿರಬೇಕು. 3. ಹೆಂಡತಿಯಾದವಳು ಅವಳ ಮದುವೆಗಿಂತ ಮುಂಚೆ ಅವಳ ಜೀವನದಲ್ಲಿ ಏನಾಗಿರುತ್ತದೆಯೋ ಅದನ್ನು ತನ್ನ ಗಂಡನ ಮುಂದೆ ವ್ಯಕ್ತಪಡಿಸಬಾರದು. ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವು ಕಹಿ ಸಿಹಿ ಘಟನೆಗಳು ನಡೆದಿರುತ್ತವೆ. ಹಾಗೆಂದ ಮಾತ್ರಕ್ಕೆ ಆ ಘಟನೆಗಳೆಲ್ಲವೂ ತನ್ನ ಗಂಡನ ಮುಂದೆ ವ್ಯಕ್ತಪಡಿಸಬಾರದು. ಇದರಿಂದ ಗಂಡನು 2 ರೀತಿಯ ಯೋಚನೆ ಮಾಡುತ್ತಾನೆ. ಸಕಾರಾತ್ಮಕವಾಗಿಯೂ ಮತ್ತು ನಕಾರಾತ್ಮಕವಾಗಿಯೂ ಯೋಚನೆ ಮಾಡುವಂತಹ ಸಂಭವವಿರುತ್ತದೆ. ಆದ್ದರಿಂದ ಹೆಂಡತಿಯಾದವಳು ತನ್ನ ಮದುವೆಗಿಂತಲೂ ಮುಂಚಿನ ವಿಷಯಗಳನ್ನು ಯಾವತ್ತೂ ಕೂಡ ಗಂಡನ ಮುಂದೆ ಪ್ರಸ್ತುತಪಡಿಸಬಾರದು. ಸ್ನೇಹಿತರೆ, ಈ 3 ವಿಷಯಗಳನ್ನು ಹೆಂಡತಿಯಾದವಳು ಗಂಡನ ಮುಂದೆ ವ್ಯಕ್ತಪಡಿಸದೇ ಇದ್ದರೆ ಸಂಸಾರವೆಂಬ ಸಾಗರ ನಿರಂತರವಾಗಿ ಶಾಂತವಾಗಿ ಸಾಗುತ್ತದೆ. ಆದರೆ ಸ್ವಲ್ಪ ವ್ಯತ್ಯಾಸ ಆದರೂ ಸುನಾಮಿಯಂತೆ ಸಂಸಾರವೇ ಕಲ್ಲೋಲವಾಗಿ ಬಿಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.